ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀಗಂಧ ಫ್ರಮ್ ವೈಡ್ ಕಾಮರ್ಸ್. ನಾನು ನಿಮ್ಗೆ ಇವತ್ತಿನ ಹೊಸ ವಿಡಿಯೋಲಿ ಮೈಸೂರು ಯೂನಿವರ್ಸಿಟಿಯಿಂದ PG ಅಡ್ಮಿಷನ್ಗೆ ರಿವೈಸ್ಡ್ ಕ್ಯಾಲೆಂಡರ್ ಇವೆಂಟ್ನ ಬಿಟ್ಟಿದ್ದಾರೆ. ಮತ್ತೆ ಡೇಟ್ ಎಲ್ಲ ಎಕ್ಸ್ಟೆಂಡ್ ಆಗಿರೋದ್ರಿಂದ ಮತ್ತೆ ಹೊಸ ಡೇಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಅದನ್ನ ನಾನು ನಿಮ್ಗೆ ಈಗ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಹಾಗೆ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಜೊತೆಗೆ ನೀವು ನನ್ನ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಅಕಸ್ಮಾತ್ ಏನಾದ್ರು ಡಿಸ್ಕ್ರಿಪ್ಷನ್ ಲಿಂಕ್ ಟೆಲಿಗ್ರಾಮ್ದು ವರ್ಕ್ ಆಗಿಲ್ಲ ಅಂತಂದ್ರೆ ಟೆಲಿಗ್ರಾಮ್ ಆಪ್ಗೆ ಹೋಗಿ ನೀವು ಸರ್ಚ್ ಮಾಡಿ ನಮ್ಮ ಚಾನಲ್ಗೆ ನೀವು ಜಾಯ್ನ್ ಆಗ್ಬೋದು. ಅಕಸ್ಮಾತ್ ನಿಮ್ಗೆ ಏನಾದ್ರು ಈ ಕಂಟೆಂಟ್ ಅಲ್ಲಿ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಇಲ್ಲ ಅಂತ ನನಗೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ, ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೇನೆ. ನಿಮಗೆ ಗೊತ್ತಿರೋ ಹಾಗೆ ಮೈಸೂರು ಯೂನಿವರ್ಸಿಟಿಯಿಂದ ಅಪ್ಲಿಕೇಶನ್ ಹಾಕಕ್ಕೆ ಆನ್ಲೈನ್ ಮುಖಾಂತರ ಆ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ರು. ಮೀನ್ ಲಾಸ್ಟ್ ಮಂತ್ ಏನಿತ್ತು ಲಾಸ್ಟ್ ಡೇಟು, ಅದರಿಂದ 1 ಮಂತ್ ಅಂದ್ರೆ 1 ಮಂತ್ ಮುಂದಕ್ಕೆ ಅದನ್ನ ಎಕ್ಸ್ಟೆಂಡ್ ಮಾಡಿದ್ರು. ಸೊ ಆ ರೀಸನ್ ಇಂದ ಏನೇನು ಅಡ್ಮಿಷನ್ ಕ್ಯಾಲೆಂಡರ್ ಇವೆಂಟ್ ನ ಬಿಟ್ಟಿರೋ, ಮೀನ್ ಅಡ್ಮಿಷನ್ ಡೇಟ್ ನ ಬಿಟ್ಟಿರೋ, ಅದೆಲ್ಲ ಸ್ವಲ್ಪ ಪೋಸ್ಟ್ಪೋನ್ ಆಗಿತ್ತು. ಸೊ ಈಗೀಗ ಅದನ್ನ ಮೈಸೂರು ಯೂನಿವರ್ಸಿಟಿ ಅವರು ಹೊಸದಾಗಿ ಕ್ಯಾಲೆಂಡರ್ ಇವೆಂಟ್ ನ ಬಿಟ್ಟಿದ್ದಾರೆ. ಅದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನಿಮಗೆ ಗೊತ್ತಿರೋ ಹಾಗೆ ಅಪ್ಲಿಕೇಶನ್ ಹಾಕಕ್ಕೆ ನಾಳೆ ಲಾಸ್ಟ್ ಡೇಟು. ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಕ್ಕೆ ನಾಳೆ ಲಾಸ್ಟ್ ಡೇಟು. ಯಾರ್ಯಾರು ಇನ್ನೂ ಅಪ್ಲಿಕೇಶನ್ ಹಾಕಿಲ್ಲ ಅವರು ನಾಳೆ 5 PM ಒಳಗಡೆ ನೀವು ಅಪ್ಲಿಕೇಶನ್ ಹಾಕ್ಬೇಕು. ಅದಾದ್ಮೇಲೆ ನೀವು ಹಾಕ್ತೀನಿ ಅಂದ್ರೆ 5 ಗಂಟೆ ಮೇಲೆ ಹಾಕ್ತೀನಿ ಅಂತ ಯಾವುದೇ ಕಾರಣಕ್ಕೂ ಆಗಲ್ಲ. ನೆಕ್ಸ್ಟ್ ಅಕಸ್ಮಾತ್ ಏನಾದ್ರು ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನಾದ್ರು ತಪ್ಪು ಮಾಡಿದ್ರೆ, ಮೀನ್ ನಿಮ್ಮ ಹೆಸರು ಇಲ್ಲ ನಿಮ್ಮ ಇನ್ಸಿಲ್ ತಪ್ಪಾಗಿದೆ, ನನ್ನ ಅಡ್ರೆಸ್ ತಪ್ಪಿದೆ, ಇಲ್ಲ ನನ್ನ ತಂದೆ ನೇಮ ಇಲ್ಲ ತಾಯಿ ನೇಮ ಏನಾದ್ರು ಚೇಂಜ್ ಮಾಡಿಸ್ಬೇಕು ಅಂತಂದ್ರೆ ನೀವು 26ನೇ ತಾರೀಕು, ಇದೇ ತಿಂಗಳು 26ನೇ ತಾರೀಕು 5 ಗಂಟೆ ಒಳಗಡೆ ಅದನ್ನ ನೀವು ಚೇಂಜ್ ಮಾಡಿಸ್ಕೋಬೇಕಾಗುತ್ತೆ. ಅರ್ಥ ಆಯ್ತಲ್ವಾ? ಇದೇ ತಿಂಗಳು 26ನೇ ತಾರೀಕು ಒಳಗಡೆ ನೀವು ಅದನ್ನ ಚೇಂಜ್ ಮಾಡಿಸ್ಕೋಬೇಕಾಗುತ್ತೆ. ಅದಾದ್ಮೇಲೆ ನೀವು ಚೇಂಜ್ ಮಾಡ್ತೀನಿ ಅಂದ್ರೆ ಆಗಲ್ಲ. ನೆಕ್ಸ್ಟ್, ಯೂನಿವರ್ಸಿಟಿಯಿಂದ ಸ್ಕೀಮ್ ಎ ಲಿಸ್ಟ್ನ ಬಿಡ್ತಾರೆ. ಮೀನ್ ಯಾರ್ಯಾರು ನಿಮ್ಮ ಕಾಲೇಜ್ನ ನಿಮ್ಮ ಪೋರ್ಟಲ್ ಯಾವ್ಯಾವ ಕಾಲೇಜ್ನ ಪ್ರಿಫರೆನ್ಸ್ ಕೊಟ್ಟಿದ್ರೆ ಅದರ ಅನುಗುಣವಾಗಿ ಯೂನಿವರ್ಸಿಟಿ ಕಡೆಯಿಂದ ಸ್ಕೀಮ್ ಎ ಲಿಸ್ಟ್ನ ಅನೌನ್ಸ್ ಮಾಡ್ತಾರೆ. ಯಾರ್ಯಾರಿಗೆ ಯಾವ್ಯಾವ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ ಅಂತ ಒಂದು ಲಿಸ್ಟ್ನ ಅನೌನ್ಸ್ ಮಾಡ್ತಾರೆ. ಅದು ಯಾವಾಗ ಅಂತಂದ್ರೆ ಇದೇ ತಿಂಗಳು 29ನೇ ತಾರೀಕು ಸ್ಕೀಮ್ ಎ ಲಿಸ್ಟ್ನ ಅನೌನ್ಸ್ ಮಾಡ್ತಾರೆ. ಅರ್ಥ ಆಯ್ತಲ್ವಾ? ಸ್ಕೀಮ್ ಎ ಲಿಸ್ಟ್ನ ಅನೌನ್ಸ್ ಮಾಡ್ತಾರೆ. ಅದಾದ್ಮೇಲೆ ಸ್ಕೀಮ್ ಎ ಅವ್ರಿಗೆ ಯಾವಾಗ ಅಡ್ಮಿಷನ್ ಇರುತ್ತೆ ಅಂತಂದ್ರೆ 29ಕ್ಕೆ ಅವರು ನಿಮ್ಮ ಲಿಸ್ಟ್ನ ಅನೌನ್ಸ್ ಮಾಡಿದಾಗ ನೀವು 30 ಮತ್ತೆ 31ನೇ ತಾರೀಕು ಒಳಗಡೆ ಯಾರ್ಯಾರು ಸ್ಕೀಮ್ ಎ ಫಸ್ಟ್ ರೌಂಡ್ ಅಲ್ಲಿ ಅನೌನ್ಸ್ ಆಗಿರುತ್ತೆ ನೇಮು, ಅವ್ರದ್ದು ಯಾವ್ಯಾವ ಕಾಲೇಜಲ್ಲಿ ಸಿಕ್ಕಿದೆ ನೀವು ಅಲ್ಲಿ ಅಡ್ಮಿಷನ್ ಆಗಕ್ಕೆ 30 ಮತ್ತೆ 31ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ. ಈ ತಿಂಗಳು 30 ಮತ್ತೆ 31ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ. ಅದಕ್ಕೆ ಫಸ್ಟ್ ರೌಂಡ್ ಸ್ಕೀಮ್ ಎಲ್ಲಿ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಸ್ಕೀಮ್ ಎಲ್ಲಿ ಸೆಕೆಂಡ್ ರೌಂಡ್ನ ಇದು ಮಾಡ್ತಾರೆ. ಸ್ಕೀಮ್ ಎಲ್ಲಿ ಸೆಕೆಂಡ್ ರೌಂಡ್ ಕೂಡ ನಡೆಸ್ತಾರೆ. ಅಲ್ಲೇನಾದ್ರೂ ನಿಮ್ಗೆ ಗೌರ್ಮೆಂಟ್ ಸೀಟ್ ಸಿಕ್ತೋ ಇಲ್ಲ, ಈಗ ಕೆಲವ್ರಿಗೆ ಏನಾಗಿರುತ್ತೆ ಅಂತಂದ್ರೆ ಫಸ್ಟ್ ಅಲ್ಲಿ ಸೀಟ್ ಸಿಕ್ಕಿರಲ್ಲ, ಆಸೆ ಇರುತ್ತೆ ಓದ್ಬೇಕು ಅಂತ, ಆದ್ರೆ ಸೀಟ್ ಸಿಕ್ಕಿರಲ್ಲ. ಅವ್ರಿಗೆ ಸೆಕೆಂಡ್ ರೌಂಡ್ ಅಲ್ಲಿ ಅಕಸ್ಮಾತ್ ಏನಾದ್ರು ನಿಮ್ಗೆ ಇಷ್ಟಪಟ್ಟಿರೋ ಕಾಲೇಜಲ್ಲಿ ಸೀಟ್ ಸಿಕ್ಕಿದ್ರೆ ನಿಮ್ದು ಕೂಡ ಲಿಸ್ಟ್ ನ ಅನೌನ್ಸ್ ಮಾಡ್ತಾರೆ. ಯಾವಾಗ ಅಂತಂದ್ರೆ ನೆಕ್ಸ್ಟ್ ಇಯರ್, ಮೀನ್ ಜನವರಿ 2ನೇ ತಾರೀಕು ನಿಮ್ಮ ಸೆಕೆಂಡ್ ರೌಂಡ್ ಸ್ಕೀಮ್ ಎಲ್ಲಿ ಸೆಕೆಂಡ್ ರೌಂಡ್ ಲಿಸ್ಟ್ ನ ಅನೌನ್ಸ್ ಮಾಡ್ತಾರೆ. ಅವಾಗ ನೀವು ನಿಮ್ಮ ಹೆಸರು ಏನಾದ್ರು ಇದ್ರೆ ನಿಮ್ಮ ಆ ರೌಂಡ್ ಅಲ್ಲಿ ನೀವು ಕೂಡ ಯಾವ ಕಾಲೇಜ್ ಸಿಕ್ಕಿದೆ ಆ ಕಾಲೇಜಲ್ಲಿ ಜಾಯಿನ್ ಆಗ್ಬೋದು. ಅದು ಬಿಫೋರ್ 11 AM ಒಳಗಡೆ ಲಿಸ್ಟ್ ನ ಅನೌನ್ಸ್ ಮಾಡ್ತಾರೆ. ನೀವು ಕಂಪಲ್ಸರಿ ಅಡ್ಮಿಷನ್ ಫಾರ್ ಸ್ಕೀಮ್ ಎ ಸೆಕೆಂಡ್ ರೌಂಡ್ ಲಿಸ್ಟ್ ಅಲ್ಲಿ ಯಾರ್ಯಾರು ಇದೆ ಅವರು 4ನೇ ತಾರೀಕು ಒಳಗಡೆ ಜನವರಿ 4th ಒಳಗಡೆ ನೀವು ಅಡ್ಮಿಷನ್ ಆಗ್ಬೇಕಾಗುತ್ತೆ. ಕಂಪಲ್ಸರಿ ನೀವು ಅಡ್ಮಿಷನ್ ಆಗ್ಬೇಕಾಗುತ್ತೆ. ಇನ್ ಕೇಸ್ ಕೆಲವರು ಏನಿರುತ್ತೆ ಅಂತಂದ್ರೆ ಸ್ಪೆಷಲ್ ಕ್ಯಾಟಗರಿ ಇದೆ, NSS, NCC, ಸ್ಪೋರ್ಟ್ಸ್ ಮತ್ತೆ ಕಲ್ಚರಲ್ ಆಕ್ಟಿವಿಟೀಸ್ ಅಂತ ಕೆಲವು ಕ್ಯಾಟಗರಿನ ಕ್ಲೈಮ್ ಮಾಡಿರ್ತಾರೆ. ಅವ್ರಿಗೇನಾದ್ರೂ ಅವ್ರದ್ದು ಇತ್ತು ಅಂತಂದ್ರೆ 5ನೇ ತಾರೀಕು ಅಡ್ಮಿಷನ್ ಇರುತ್ತೆ. ಮೀನ್ 5ನೇ ತಾರೀಕೆಲ್ಲ ಅಡ್ಮಿಷನ್ ಇರುತ್ತೆ ಅವ್ರಿಗೂ. ಮತ್ತೆ ಕ್ಯಾಶುವಲ್ ರೌಂಡ್, ನಿಮಗೆ ಗೊತ್ತಿರೋ ಹಾಗೆ ಕ್ಯಾಶುವಲ್ ರೌಂಡ್ ಅಲ್ಲಿ ಯಾರು ಬೇಕಾದ್ರೂ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಅದು 7ನೇ ತಾರೀಕು ಇರುತ್ತೆ. ಸೊ ಯಾರು ಬೇಕಾದ್ರೂ ಕೂಡ ಅಲ್ಲಿ ಪಾರ್ಟಿಸಿಪೇಟ್ ನ ಮಾಡ್ಬೋದು. ಮತ್ತೆ ಅವತ್ತೇ ಕೂಡ ಲಿಸ್ಟು ಸಹ ಬರ್ಬೋದು. ನೆಕ್ಸ್ಟ್ ಸ್ಕೀಮ್ ಬಿ ಏನು ಅಂತಂದ್ರೆ ಇದು ಓನ್ಲಿ ಫಾರ್ ಯೂನಿವರ್ಸಿಟಿ ಸೆಂಟರ್ ಮತ್ತೆ ಡಿಪಾರ್ಟ್ಮೆಂಟ್. ಅರ್ಥ ಆಯ್ತಲ್ವಾ? ಏನೇನು ಯಾವ್ಯಾವ ಯೂನಿವರ್ಸಿಟಿ, ಮೀನ್ ಮೈಸೂರು ಯೂನಿವರ್ಸಿಟಿ ಎಷ್ಟು 4 ಕಡೆ ಇದೆ, ಚಾಮರಾಜನಗರ, ಮಂಡ್ಯ, ಹಾಸನ ಮತ್ತೆ ಮೈಸೂರು, ಏನೇನಿದು 4 ಕಡೆ ಸೆಂಟರ್ಸ್ ಇದೆ, ಅಲ್ಲಿಗೆ ಮಾತ್ರ ಅಪ್ಲಿಕೇಬಲ್ ಇದು. ಯಾರ್ಯಾರು ಯೂನಿವರ್ಸಿಟಿ ಒಳಗಡೆನೆ ನಾನು ಸೀಟ್ ತಗೋಬೇಕು ಸ್ಕೀಮ್ ಬಿಲಿ ಅನ್ನೋರಿದ್ರೆ ಅವರು ಇದನ್ನ ಬೇಕಾದ್ರೆ ಕ್ಲೈಮ್ ಮಾಡ್ಬೋದು. ನಿಮ್ಮ ಲಿಸ್ಟ್ ಯಾವಾಗ ಅನೌನ್ಸ್ ಮಾಡ್ತಾರೆ ಅಂತಂದ್ರೆ ಸ್ಕೀಮ್ ಇಲ್ಲಿ ಯಾರ್ಯಾರು ಕ್ಲೈಮ್ ಮಾಡಿರ್ತಾರೆ ಅವ್ರಿಗೆ ನಿಮ್ಮ ಲಿಸ್ಟ್ ಯಾವಾಗ ಅನೌನ್ಸ್ ಮಾಡ್ತಾರೆ ಅಂತಂದ್ರೆ 9ನೇ ತಾರೀಕು ಅನೌನ್ಸ್ ಮಾಡ್ತಾರೆ. 9ನೇ ತಾರೀಕು ನೆಕ್ಸ್ಟ್ ಇಯರ್ ಅಂದ್ರೆ ಜನವರಿ 9ನೇ ತಾರೀಕು ನಿಮ್ಮ ಲಿಸ್ಟ್ ಅನೌನ್ಸ್ ಮಾಡ್ತಾರೆ. ಮತ್ತೆ ನಿಮ್ಗೆ ಅಡ್ಮಿಷನ್ ಯಾವಾಗ ಇರುತ್ತೆ ಅಂದ್ರೆ ಸ್ಕೀಮ್ ಬಿಗೆ ಅಡ್ಮಿಷನ್ ಯಾವಾಗಪ್ಪ ಇರುತ್ತೆ ಅಂತಂದ್ರೆ 11ನೇ ತಾರೀಕು ಮತ್ತೆ 12ನೇ ತಾರೀಕು. 9ನೇ ತಾರೀಕು ನಿಮ್ಮ ಲಿಸ್ಟ್ ನ ಅನೌನ್ಸ್ ಮಾಡ್ತಾರೆ. 10ನೇ ತಾರೀಕು ನಿಮ್ಮ ಹತ್ರ 1 ದಿನ ಟೈಮ್ ಇರುತ್ತೆ. ನೀವು ಏನೇ ಡಾಕ್ಯುಮೆಂಟ್ಸ್ ಬೇಕು, ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಅದೆಲ್ಲ ತಗೊಂಡೋಗಿ ನೀವು ಅಲ್ಲಿ ಅಡ್ಮಿಷನ್ ಆಗ್ಬೋದು. ಅರ್ಥ ಆಯ್ತಲ್ವಾ? ಮತ್ತೆ ಸ್ಕೀಮ್ ಬಿ ಕೂಡ ಕ್ಯಾಶುವಲ್ ರೌಂಡ್ ಇರುತ್ತೆ.
ಈಗ ಸ್ಕೀಮ್ ಬಿ ಅಂತಂದ್ರೆ ಪೇಮೆಂಟ್ ಸೀಟು, ಬಟ್ ಸ್ಕೀಮ್ ಬಿ ಯಲ್ಲೂ ಕೂಡ ಸೆಕೆಂಡ್ ರೌಂಡ್ ನಡೆಸ್ತಾರೆ. ಅಕಸ್ಮಾತ್ ನಿಮಗೆ ಸ್ಕೀಮ್ ಬಿ ಯಲ್ಲೂ ಕೂಡ ನಿಮಗೆ ಲಿಸ್ಟು ನೇಮ್ ಬಂದಿಲ್ಲ, ನಾನು ಕ್ಯಾಶುಯಲ್ ರೌಂಡಲ್ಲಿ ಹೋಗ್ತೀನಿ, ಟ್ರೈ ಮಾಡ್ತೀನಿ, ಕೊನೆ ಚಾನ್ಸ್ ಅನ್ನೋರು ಯಾರು ಇದ್ರೆ ಅವರು ಸ್ಕೀಮ್ ಬಿಲ್ ಕೂಡ ಟ್ರೈ ಮಾಡ್ಬೋದು. ಏನಂತಂದ್ರೆ ಸ್ಕೀಮ್ ಬಿಲ್ ರಿಪೋರ್ಟಿಂಗ್ ಟೈಮು 10 ಗಂಟೆಯಿಂದ 1 ಗಂಟೆ ತನಕ ಕೊಟ್ಟಿದ್ದಾರೆ. ಮೀನ್ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ತನಕ ನೀವು ರಿಪೋರ್ಟ್ ಮಾಡ್ಕೋಬಹುದು. ಯಾವತ್ತು ಅಂತಂದ್ರೆ 13ನೇ ತಾರೀಕು. 13ನೇ ತಾರೀಕು ರಿಪೋರ್ಟಿಂಗ್ ಟೈಮ್ 10ರಿಂದ ಮತ್ತೆ 1 ಗಂಟೆ ತನಕ ಇದೆ. ಮತ್ತೆ ನಿಮ್ಗೆ ಅವಾಗಲೇ ಅಡ್ಮಿಷನ್ ಆಗ್ಬಿಡುತ್ತೆ. ಮೀನ್ 13ನೇ ತಾರೀಕೇನೆ ನಿಮ್ಗೂ ಕೂಡ ಅವಾಗಲೇ ಅಡ್ಮಿಷನ್ ಆಗುತ್ತೆ. ಸೊ ಅಕಸ್ಮಾತ್ ಯಾರ್ಯಾರು ಸಿಕ್ಕಿಲ್ಲ ಯೂನಿವರ್ಸಿಟಿ ಸೆಂಟರ್ಗಳಲ್ಲಿ ಬೇಜಾರು ಮಾಡ್ಕೋಬೇಡಿ. ಯಾಕಂತಂದ್ರೆ ಕಾಂಪಿಟೇಷನ್ ತುಂಬಾ ಜಾಸ್ತಿ ಇರುತ್ತೆ. ಎಲ್ಲರೂ ಕೂಡ ನಿಮಗೇನೆ ಎಷ್ಟೋ ಜನ ಅಪ್ಲೈನ ಕೂಡ ಮಾಡಿರ್ತಾರೆ. ನೋಡಿ ಟ್ರೈ ಮಾಡಿ. ಲಾಸ್ಟ್ ಅಲ್ಲಿ ಅಂತಂದ್ರೆ ಸ್ಕೀಮ್ ಕ್ಯಾಶುಯಲ್ ರೌಂಡ್ ಕೂಡ ಇರುತ್ತೆ. ನೀವಲ್ಲೂ ಕೂಡ ಯಾರು ಬೇಕಾದ್ರೂ ಕೂಡ ಅಲ್ಲಿ ಟ್ರೈ ಮಾಡೋದು. ಪೇಮೆಂಟ್ ಸಿಟ್ ಕೊಟ್ಟು ನಾನು ಯೂನಿವರ್ಸಿಟಿ ಸೆಂಟರ್ ನಾನು ಓದ್ಬೇಕು ಅಂತ ಆಸೆ ಇದ್ರೆ ನಿಮ್ಗೆ ಖಂಡಿತವಾಗ್ಲೂ ಕ್ಯಾಶುಯಲ್ ರೌಂಡ್ ನ ಅಟೆಂಡ್ ಮಾಡೋದು. ಬಟ್ ಪ್ರಾಪರ್ ಆಗಿ ಹೇಳ್ತೀನಿ, ಸ್ಕೀಮ್ ಬಿ ಬಂದು ಟೋಟಲಿ ಪೇಮೆಂಟ್ ಸೀಟು. ಸ್ಕೀಮ್ ಬಿ ಬಂದು ಟೋಟಲಿ ಪೇಮೆಂಟ್ ಇಟ್ಟು, ಸ್ಕೀಮ್ ಏನಿದೆ ಅದು ಗೌರ್ಮೆಂಟ್ ಕಡೆಯಿಂದ ಎಷ್ಟು ಫೀಸ್ ಇರುತ್ತೆ ಅಷ್ಟನ್ನು ಮಾತ್ರ ನಿಮ್ಮ ಹತ್ರ ಅವರು ಪೇ ಮಾಡಿಸ್ಕೊಳ್ಳೋದು. ನೀವು ಸ್ಕೀಮ್ ಬಿ ಕಡೆಯಿಂದ ಹೋಗ್ತೀನಿ ಅಂತಂದ್ರೆ ಅದು ಟೋಟಲಿ ಪೇಮೆಂಟ್ ಸೀಟ್. ಹೇಳಿದೀನಿ, ಸ್ಕೀಮ್ ಬಿ ಬಂದು ಟೋಟಲಿ ಪೇಮೆಂಟ್ ಸೀಟು. ಬಟ್ ಸ್ಕೀಮ್ ಬಿ ಬಂದು ಬರೀ ಯೂನಿವರ್ಸಿಟಿ ಸೆಂಟರ್ಗೆ ಮಾತ್ರ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಸ್ಕೀಮ್ ಬಿ ಬಂದು ಯೂನಿವರ್ಸಿಟಿ ಸೆಂಟರ್ ಯಾರ್ಯಾರು ಸೀಟ್ನ ತಗೊಳ್ಬೇಕು ಅಂತಿದ್ರ ಅವರು ಮಾತ್ರ, ಯೂನಿವರ್ಸಿಟಿ ಸೆಂಟರ್ ಮತ್ತೆ ಡಿಪಾರ್ಟ್ಮೆಂಟ್ಸ್. ಹಾಗೆ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ನ ಮಾಡಿ. ಅಕಸ್ಮಾತ್ ನಿಮ್ಗೆ ಏನಾದ್ರು ಈ ವಿಡಿಯೋದಲ್ಲಿ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇಲ್ಲ ಅಂತಂದ್ರೆ ನನಗೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ, ನಾನು ನಿಮ್ಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಹಾಗೆ ಫ್ರೆಂಡ್ಸ್, ಇನ್ನು ಯೂನಿವರ್ಸಿಟಿ ಕಡೆಯಿಂದ ಮೈಸೂರು ಯೂನಿವರ್ಸಿಟಿಯಿಂದ ಕಾಲೇಜ್ನ ಯಾವಾಗ ಶುರು ಮಾಡ್ತಾರೆ ಅಂದ್ರೆ PG ಯಾರ್ಯಾರು ಅಡ್ಮಿಷನ್ ಆಗಿರ್ತಾರ ಅವ್ರಿಗೆ ಕಾಲೇಜ್ನ ಯಾವಾಗ ಶುರು ಮಾಡ್ತಾರೆ ಅಂತ ಅಫಿಷಿಯಲ್ ಆಗಿ ಇನ್ನೂ ಡೇಟ್ನ ಅನೌನ್ಸ್ ಮಾಡಿಲ್ಲ. ಸೊ ನೆಕ್ಸ್ಟ್ ಅದನ್ನ ಅನೌನ್ಸ್ ಮಾಡಿದಾಗಲೂ ಕೂಡ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಹಾಗೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಇವಾಗಲೇ ಒಂದು ಲೈಕ್ ನ ಮಾಡಿ. ಮತ್ತೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ ಅಂತಂದ್ರೆ ನಮ್ಮ ಚಾನಲ್ಗೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ ಬೆಲ್ ಐಕಾನ್ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿಗೂ ಟೇಕ್ ಕೇರ್.